ಸತ್ಯನಾರಾಯಣ ಪೂಜೆ ನಡೆಸದ ಕಾರಣಕ್ಕೆ ಕೊಲ್ಲಿ ರಾಷ್ಟ್ರ ಕುವೈತ್ನಲ್ಲಿ 9 ಭಾರತೀಯರನ್ನ ಬಂಧಿಸಲಾಗಿದೆ. ಬಂಧಿತರಲ್ಲಿ ಮಂಗಳೂರು, ಉಡುಪಿ ಮೂಲದವರು ಇದ್ದಾರೆ. ಕುವೈತ್ನ ನವಚೇತನ ವೆಲ್ಫೇರ್ ಅಸೋಸಿಯೇಷನ್ನ ಸದಸ್ಯರು ಹಲವು ವರ್ಷಗಳಿಂದ ಕುವೈತ್ನಲ್ಲಿ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಅದರಂತೆ 10 ದಿನಗಳ ಹಿಂದೆ ಸತ್ಯನಾರಾಯಣ ಪೂಜೆಯನ್ನ ಆಯೋಜಿಸಲಾಗಿತ್ತು. ಪೂಜೆ ವೇಳೆ ಮಂತ್ರಘೋಷ, ಘಂಟಾನಾದ ಮೊಳಗಿವೆ. ಇದನ್ನ ವಿರೋಧಿಸಿ ಸ್ಥಳೀಯರು ಅಲ್ಲಿನ ಪೊಲೀಸರಿಗೆ ದೂರನ್ನ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಪೊಲೀಸರು 9 ಮಂದಿಯನ್ನ ಬಂಧನಕ್ಕೆ ಒಳಪಡಿಸಿದ್ರು. ಎನ್ಸಿಡಬ್ಲ್ಯೂಎಕೆ ಅಧ್ಯಕ್ಷ ಅಶೋಕ್ ಕುಮಾರ್, ಪದಾಧಿಕಾರಿಗಳಾದ ಯಾದವ ಪೂಜಾರಿ, ಅನಿಲ್ ಕುಮಾರ್, ಕುಮಾರ್ ವಾಮಂಜೂರು, ಸತೀಶ್ ಬೆಳುವಾಯಿ, ಉಮೇಶ್ ಶೆಟ್ಟಿ, ಅರುಣ್ ಶೆಟ್ಟಿ, ಪುರುಷೋತ್ತಮ ಕುಕ್ಯಾನ್, ಪ್ರಶಾಂತ್ ಶೆಟ್ಟಿಯನ್ನ ಕುವೈತ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಆದರೆ ಬಳಿಕ ಏನಾಯ್ತು, ಅವರನ್ನ ಎಲ್ಲಿ ಇಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನ ಮನೆಯವರಿಗೂ ತಿಳಿಸಿಲ್ಲ. ಇದರಿಂದ ಮನೆಯವರು ಆತಂಕಕ್ಕೆ ಒಳಗಾಗಿದ್ದಾರೆ. ಅರಬ್ ರಾಷ್ಟ್ರವಾದ್ರೂ ಕುವೈತ್ನಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವನ್ನ ನೀಡಲಾಗಿದೆ. ಇಷ್ಟಾದ್ರೂ ಭಾರತೀಯರನ್ನ ವಶಕ್ಕೆ ಪಡೆದಿರೋದು ಯಾಕೆ ಅನ್ನೋದು ಇನ್ನೂ ನಿಗೂಢವಾಗೇ ಇದೆ. ಇನ್ನು ಭಾರತೀಯರನ್ನ ಬಂಧಿಸಿರೋ ಬಗ್ಗೆ ಸಂಬಂಧಿಕರು ಕೇಂದ್ರ ಸಚಿವೆ ಸುಷ್ಮಾ ಸ್ವರಾಜ್ಗೆ ಮಾಹಿತಿಯನ್ನ ನೀಡಿದ್ದು ಬಿಡುಗಡೆಗೆ ಮನವಿ ಮಾಡಿದ್ದಾರೆ. ಸಂಸದೆ ಶೋಭಾ ಕರಂದ್ಲಾಜೆ ಕೂಡ ಈ ಬಗ್ಗೆ ಕೇಂದ್ರ ಸಚಿವರ ಗಮನಕ್ಕೆ ತಂದಿದ್ದು ಕುವೈತ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಯಾವುದೇ ಅಪರಾಧ ಮಾಡಿದವರು, ಉನ್ನತ ಹುದ್ದೆಯಲ್ಲಿದ್ದವರು, ಅಲ್ಲಿನ ಸರ್ಕಾರಕ್ಕೂ ಕೂಡ ಪೂರಕವಾಗಿ ಕೆಲಸ ಮಾಡುತ್ತಿದ್ದಂಥ ನಮ್ಮ ತರುಣರನ್ನ 9 ಜನರನ್ನ ಇವತ್ತು ಬಂಧಿಸಿ ಇವತ್ತಿಗೆ 8-9 ದಿನಗಳು ಕಳೆದಿವೆ. ಅದರೊಟ್ಟಿಗೆ ನಾಗರಾಜ್ ಶೆಟ್ಟಿಯವರು ಮಂಗಳೂರಿಂದ, ನಮ್ಮ ಮಾಜಿ ಮಂತ್ರಿ ನಾಗರಾಜ್ ಶೆಟ್ಟಿಯವರು ಪದೇ ಪದೇ ನಮಗೆ ಫೋನ್ ಮಾಡಿದ್ರು. ಅದರ ಬಗ್ಗೆ ವಿವರಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಮಂಗಳೂರು ಬಂಟ್ವಾಳದವರು ಒಬ್ಬರು ಇದ್ದಾರೆ ಅಂತ ಹೇಳಿದ್ದಾರೆ. ಶೋಭಾ ಕರಂದ್ಲಾಜೆ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ತನ್ನೆಲ್ಲ ಸಂಪರ್ಕಗಳನ್ನು ಕೂಡ ಅವರು ಉಪಯೋಗ ಮಾಡಿದ್ದಾರೆ. ಅವರ ಮುಖಾಂತರ ಕೂಡ ಈ ಕೆಲಸ ಆಗಿತ್ತು. ಅವರು ಕೂಡ ಹೇಳ್ತಾರೆ, ಕೇವಲ 9 ಜನರನ್ನು ಹಿಡಿದದ್ದು ಬಿಡುವುದು ಮಾತ್ರ ಅಲ್ಲ, ಉಳಿದವರನ್ನು ಕೂಡ ನವಚೇತನ ವೆಲ್ಫೇರ್ ಸೊಸೈಟಿ ಏನುಂಟು ಅದರ ಇತರ ಸದಸ್ಯರನ್ನು ಕೂಡ ಹುಡ್ತಾ ಇದ್ದಾರೆ. ಮತ್ತೆ ಕೂಡ ಅವರನ್ನು ಬಂಧಿಸಲು ಸಾಧ್ಯತೆ ಇದೆ ಎಂಬುದನ್ನು ಅವರು ಕೂಡ ಹೇಳಿದರು. ಇನ್ನು ಈ ವಿಚಾರದ ಬಗ್ಗೆ ಹಾಸನದಲ್ಲಿರುವಂತಹ ಶೋಭಾ ಕರಂದ್ಲಾಜೆ ಅವರು ಏನ್ ಪ್ರತಿಕ್ರಿಯೆ ನೀಡಿದ್ದಾರೆ ಅಂತ ಬನ್ನಿ ನೋಡೋಣ. ನಮ್ಮ ರಾಜ್ಯದ ಸುಮಾರು 10 ಜನ ಕನ್ನಡಿಗರು, ಉಡುಪಿ ಜಿಲ್ಲೆಯವರು ಕುವೈಟ್ನಲ್ಲಿ ಸತ್ಯನಾರಾಯಣ ಪೂಜೆಯನ್ನ ಮಾಡಿದ್ರು ಅನ್ನುವಂತ ಕಾರಣಕ್ಕೆ ಬಂಧನಕ್ಕೊಳಗಾಗಿದ್ದಾರೆ. ಕಳೆದ 10 ದಿನಗಳಿಂದ ಅವರು ಎಲ್ಲಿದ್ದಾರೆ ಅನ್ನುವಂತ ಪತ್ತೆ ಇಲ್ಲ. ನಾನು ವಿದೇಶಾಂಗ ಖಾತೆ ಜೊತೆ ಮತ್ತು ಕುವೈಟಿನ ಎಂಬಸಿ ಜೊತೆ ನಿರಂತರವಾದಂತ ಸಂಪರ್ಕದಲ್ಲಿದ್ದೀನಿ. ಆದರೆ ಭಾರತ ಸರ್ಕಾರಕ್ಕೆ ಕೂಡ ಅವರು ಯಾವುದನ್ನು ಮಾಹಿತಿಯನ್ನು ಕೊಡ್ತಾ ಇಲ್ಲ. ಭಾರತೀಯರನ್ನ ಅಲ್ಲಿಂದ ಗಡಿಪಾರು ಮಾಡ್ತಾರೆ ಅನ್ನುವಂತ ವರದಿ ನಿನ್ನೆ ಸಂಜೆ ಬಂದಿದೆ. ನಮ್ಗೆ ಅದು ಇನ್ನೂ ಸ್ಪಷ್ಟತೆ ಇಲ್ಲ. ಆ ಭಾರತೀಯರ ಸುರಕ್ಷತೆಯಿಂದ ವಾಪಸ್ ಬರಬೇಕು. ಅವರ ಕುಟುಂಬ ಇವತ್ತು ಆತಂಕದಲ್ಲಿದ್ದಾರೆ. ಅದಕ್ಕಾಗಿ ನಾನು ವಿನಂತಿ ಮಾಡ್ತೀನಿ, ಎಲ್ಲ ಮಾಧ್ಯಮದ ಮೂಲಕ ಇವತ್ತು ಕುವೈಟ್ನ ಗಮನವನ್ನು ಸೆಳೆಯುವಂತದ್ದು ಮಾಡಬೇಕು. ಈ 10 ಜನ ಭಾರತೀಯರ ಒಂದು ಆರೋಗ್ಯ, ಅವರ ಕಾಳಜಿ ನಮಗೆ ವಿಶೇಷ. ಆ ಬಗ್ಗೆ ನಾವು ಗಮನ ಕೊಡಬೇಕಾಗಿದೆ. ಅದಕ್ಕಾಗಿ ಅವರು ಸುರಕ್ಷಿತವಾಗಿ ಕುವೈಟಿಂದ ಬರಲಿ ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇದೆ. ಆ ರೀತಿಯಲ್ಲಿ ನಾನು ತಾಯಿ ಹಾಸನಮಗೆ ಒಂದು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತೀನಿ.